ಬ್ಯಾಕ್ ಹೈ ವೋಲ್ಟೇಜ್ ಮ್ಯಾಚ್ ಅಹಮದಾಬಾದ್ ನಲ್ಲೂ ಕೂಡ ಆರ್ಸಿಬಿ ಫ್ಯಾನ್ಸ್ ಕೂಗ್ತಾ ಇದ್ದಾರೆ. ಈ ಬಾರಿ ಕಪ್ ನಮ್ದೇ ಅಂತ ಹೇಳಿ ಫ್ಯಾನ್ಸ್ ಅಹಮದಾಬಾದ್ ನಲ್ಲೂ ಕೂಡ ಮೋದಿ ಸ್ಟೇಡಿಯಂನಿಂದ ಆರ್ಸಿಬಿ ಅಭಿಮಾನಿಗಳು ಈಗ ಸಂಭ್ರಮಿಸ್ತಾ ಇದ್ದಾರೆ. ಅಹಮದಾಬಾದ್ ನಲ್ಲೂ ಆರ್ಸಿಬಿಯ ಅಭಿಮಾನಿಗಳ ಕೂಗು ಜೋರಾಗಿದೆ. ಈ ಬಾರಿ ಕಪ್ ನಮ್ದೇ 18 ವರ್ಷಗಳಿಂದ ಹೇಳ್ಕೊಂಡು ಬಂದಂತ ಇದೊಂದು ಸ್ಲೋಗನ್ ಇವತ್ತು ಅದಕ್ಕೊಂದು ಅರ್ಥ ಬರುತ್ತೆ ಅಂತ ಹೇಳಿ ನಾವೆಲ್ಲ ಅಂದ್ಕೊಂಡಿದ್ದೀವಿ. ಅದೇ ಮ್ಯಾಚಿಗೆ ಹೋಗ್ತೀನಿ ಅಂತ ಅಮ್ಮಂಗೆ ಹೇಳಿ ಬಂದಿದ್ದೀನಿ. ಹೋಗ್ಬಾ ಅಂದ್ರು. ರೂಮಲ್ಲಿ ಉಳ್ಕೊಂಡಿದ್ದೀನಿ. ಅದೇ ಇವಾಗ ಮ್ಯಾಚ್ ಐತಲ್ಲ ಫುಲ್ ಖುಷಿಯಾಗಿ ಹೋಗೋದು, ಹೋಗ್ತಾ ಕಪ್ ತಗೊಂಡ್ ಮನೆಗೆ ಹೋಗೋದು. ಪಂಜಾಬ್ ಗೆಲ್ತಾರ? ಕೇಳೋ ಪ್ರಶ್ನೆ ಕೇಳಿ ಸರ್, ಎಂತ ಕೇಳ್ತಾರೆ ನೀವು? ಎಲ್ರಿಗೂ ಗೊತ್ತು ಯಾರು ಗೆಲ್ತಾರೆ ಅಂತ. ಆರ್ಸಿಬಿನೇ ಗೆಲ್ಲೋದು. ಆರ್ಸಿಬಿ ಈ ವರ್ಷದಲ್ಲಿ ಒಂದು ಹೊರಗಿನ ಮ್ಯಾಚ್ ಸೋತಿಲ್ಲ. ಇನ್ನೆಲ್ಲ ಬಿಟ್ಟು ಫೈನಲ್ ಮ್ಯಾಚ್ ಸೋಲ್ತಾರೆ. ಆರ್ಸಿಬಿನೇ ಗೆಲ್ಲೋದು ಈ ಸತಿ, ಗ್ಯಾರಂಟಿ. 100% ಆರ್ಸಿಬಿನೇ ಗೆಲ್ಲೋದು. ಇವತ್ತು ಸೋಲ ಮಾತೇ ಇಲ್ಲ. ಜಿತೇಶ್ ಶರ್ಮಾ ಇವತ್ತು ಸಕ್ಕತ್ತಾಗಿ ಆಡ್ತಾನೆ, ನೋಡ್ತೀವಿ, ಬರ್ತಿರ್ಕೊಳ್ರಿ. ಸರ್ ಹೇಸಲ್ವುಡ್ ಒಳ್ಳೆ ಪರ್ಫಾರ್ಮ್ ಅಲ್ಲಿದ್ದಾರೆ. ಆಮೇಲೆ ಡೇವಿಡ್ ಅವರು ಫುಲ್ ಪರ್ಫಾರ್ಮ್ ಆಗಿದ್ದಾರೆ. ಸೊ ಅವರು ಏನೇ ಆಗ್ಲಿ ಗೆಲ್ಲೇಬೇಕು ಮ್ಯಾಚ್ ಈ ಸರಿ ನಾವು. ಸೊ ಇಟ್ಸ್ ನಾಟ್ ಎ ಡ್ರೀಮ್, ಇಟ್ಸ್ ಎ ಎಮೋಷನ್. ಆರ್ಸಿಬಿ ಎಮೋಷನ್. ಸೊ 18 ವರ್ಷ, ಕೊಹ್ಲಿ ನಂಬರ್ 18. ಸೊ ಈ ಸರಿ ಮ್ಯಾಚ್ ಗೆಲ್ಲೇಬೇಕು, ಗೆದ್ದೇ ಗೆಲ್ತೀರಿ. ಸರಿ ಆರ್ಸಿಬಿ ಮ್ಯಾಚ್ ಗೆದ್ದೇ ಗೆಲ್ತೀರಿ. ಈ ಸರಿ ಕಪ್ ನಮ್ದೇ. ಕಪ್ ತಗೊಳೋಗೋಸ್ಕರ ನಾವು ಬೆಂಗಳೂರಿಂದ ಈಗ ಗುಜರಾತ್ಗೋಸ್ಕರ ಬಂದಿದ್ದೀವಿ. ನಾವು ಗಮನಿಸಬೇಕಾಗಿರೋದು ಒಂದು ಅಂಶ ಅಂದ್ರೆ 16 ವರ್ಷದ ತರುಣ ನನಗೆ ಹೇಳ್ತಾ ಇದ್ದಾನೆ, ಗ್ಯಾರಂಟಿ ತನ್ಮಯ್, ಯಾವುದೇ ಕಾರಣಕ್ಕೂ ಆರ್ಸಿಬಿ ಬಿಟ್ಟು ಬೇರೆಯವ್ರಿಗೆಲ್ಲ. ಬ್ಯಾಕ್ ಹೈ ವೋಲ್ಟೇಜ್ ಮ್ಯಾಚ್ ಅಹಮದಾಬಾದ್ ನಲ್ಲೂ ಕೂಡ ಆರ್ಸಿಬಿ ಫ್ಯಾನ್ಸ್ ಕೂಗ್ತಾ ಇದ್ದಾರೆ. ಈ ಬಾರಿ ಕಪ್ ನಮ್ದೇ ಅಂತ ಹೇಳಿ ಫ್ಯಾನ್ಸ್ ಅಹಮದಾಬಾದ್ ನಲ್ಲೂ ಕೂಡ ಮೋದಿ ಸ್ಟೇಡಿಯಂನಿಂದ ಆರ್ಸಿಬಿ ಅಭಿಮಾನಿಗಳು ಈಗ ಸಂಭ್ರಮಿಸ್ತಾ ಇದ್ದಾರೆ. ಅಹಮದಾಬಾದ್ ನಲ್ಲೂ ಆರ್ಸಿಬಿಯ ಅಭಿಮಾನಿಗಳ ಕೂಗು ಜೋರಾಗಿದೆ. ಈ ಬಾರಿ ಕಪ್ ನಮ್ದೇ 18 ವರ್ಷಗಳಿಂದ ಹೇಳ್ಕೊಂಡು ಬಂದಂತ ಇದೊಂದು ಸ್ಲೋಗನ್ ಇವತ್ತು ಅದಕ್ಕೊಂದು ಅರ್ಥ ಬರುತ್ತೆ ಅಂತ ಹೇಳಿ ನಾವೆಲ್ಲ ಅಂದ್ಕೊಂಡಿದ್ದೀವಿ. ಅದೇ ಮ್ಯಾಚಿಗೆ ಹೋಗ್ತೀನಿ ಅಂತ ಅಮ್ಮಂಗೆ ಹೇಳಿ ಬಂದಿದ್ದೀನಿ. ಹೋಗ್ಬಾ ಅಂದ್ರು. ರೂಮಲ್ಲಿ ಉಳ್ಕೊಂಡಿದ್ದೀನಿ. ಅದೇ ಇವಾಗ ಮ್ಯಾಚ್ ಐತಲ್ಲ ಫುಲ್ ಖುಷಿಯಾಗಿ ಹೋಗೋದು, ಹೋಗ್ತಾ ಕಪ್ ತಗೊಂಡ್ ಮನೆಗೆ ಹೋಗೋದು. ಪಂಜಾಬ್ ಗೆಲ್ತಾರ? ಕೇಳೋ ಪ್ರಶ್ನೆ ಕೇಳಿ ಸರ್, ಎಂತ ಕೇಳ್ತಾರೆ ನೀವು? ಎಲ್ರಿಗೂ ಗೊತ್ತು ಯಾರು ಗೆಲ್ತಾರೆ ಅಂತ. ಆರ್ಸಿಬಿನೇ ಗೆಲ್ಲೋದು. ಆರ್ಸಿಬಿ ಈ ವರ್ಷದಲ್ಲಿ ಒಂದು ಹೊರಗಿನ ಮ್ಯಾಚ್ ಸೋತಿಲ್ಲ. ಇನ್ನೆಲ್ಲ ಬಿಟ್ಟು ಫೈನಲ್ ಮ್ಯಾಚ್ ಸೋಲ್ತಾರೆ. ಆರ್ಸಿಬಿನೇ ಗೆಲ್ಲೋದು ಈ ಸತಿ, ಗ್ಯಾರಂಟಿ. 100% ಆರ್ಸಿಬಿನೇ ಗೆಲ್ಲೋದು. ಇವತ್ತು ಸೋಲ ಮಾತೇ ಇಲ್ಲ. ಜಿತೇಶ್ ಶರ್ಮಾ ಇವತ್ತು ಸಕ್ಕತ್ತಾಗಿ ಆಡ್ತಾನೆ, ನೋಡ್ತೀವಿ, ಬರ್ತಿರ್ಕೊಳ್ರಿ. ಸರ್ ಹೇಸಲ್ವುಡ್ ಒಳ್ಳೆ ಪರ್ಫಾರ್ಮ್ ಅಲ್ಲಿದ್ದಾರೆ. ಆಮೇಲೆ ಡೇವಿಡ್ ಅವರು ಫುಲ್ ಪರ್ಫಾರ್ಮ್ ಆಗಿದ್ದಾರೆ. ಸೊ ಅವರು ಏನೇ ಆಗ್ಲಿ ಗೆಲ್ಲೇಬೇಕು ಮ್ಯಾಚ್ ಈ ಸರಿ ನಾವು. ಸೊ ಇಟ್ಸ್ ನಾಟ್ ಎ ಡ್ರೀಮ್, ಇಟ್ಸ್ ಎ ಎಮೋಷನ್. ಆರ್ಸಿಬಿ ಎಮೋಷನ್. ಸೊ 18 ವರ್ಷ, ಕೊಹ್ಲಿ ನಂಬರ್ 18. ಸೊ ಈ ಸರಿ ಮ್ಯಾಚ್ ಗೆಲ್ಲೇಬೇಕು, ಗೆದ್ದೇ ಗೆಲ್ತೀರಿ. ಸರಿ ಆರ್ಸಿಬಿ ಮ್ಯಾಚ್ ಗೆದ್ದೇ ಗೆಲ್ತೀರಿ. ಈ ಸರಿ ಕಪ್ ನಮ್ದೇ. ಕಪ್ ತಗೊಳೋಗೋಸ್ಕರ ನಾವು ಬೆಂಗಳೂರಿಂದ ಈಗ ಗುಜರಾತ್ಗೋಸ್ಕರ ಬಂದಿದ್ದೀವಿ. ನಾವು ಗಮನಿಸಬೇಕಾಗಿರೋದು ಒಂದು ಅಂಶ ಅಂದ್ರೆ 16 ವರ್ಷದ ತರುಣ ನನಗೆ ಹೇಳ್ತಾ ಇದ್ದಾನೆ, ಗ್ಯಾರಂಟಿ ತನ್ಮಯ್, ಯಾವುದೇ ಕಾರಣಕ್ಕೂ ಆರ್ಸಿಬಿ ಬಿಟ್ಟು ಬೇರೆಯವ್ರಿಗೆಲ್ಲ. ಬ್ಯಾಕ್ ಹೈ ವೋಲ್ಟೇಜ್ ಮ್ಯಾಚ್ ಅಹಮದಾಬಾದ್ ನಲ್ಲೂ ಕೂಡ ಆರ್ಸಿಬಿ ಫ್ಯಾನ್ಸ್ ಕೂಗ್ತಾ ಇದ್ದಾರೆ. ಈ ಬಾರಿ ಕಪ್ ನಮ್ದೇ ಅಂತ ಹೇಳಿ ಫ್ಯಾನ್ಸ್ ಅಹಮದಾಬಾದ್ ನಲ್ಲೂ ಕೂಡ ಮೋದಿ ಸ್ಟೇಡಿಯಂನಿಂದ ಆರ್ಸಿಬಿ ಅಭಿಮಾನಿಗಳು ಈಗ ಸಂಭ್ರಮಿಸ್ತಾ ಇದ್ದಾರೆ. ಅಹಮದಾಬಾದ್ ನಲ್ಲೂ ಆರ್ಸಿಬಿಯ ಅಭಿಮಾನಿಗಳ ಕೂಗು ಜೋರಾಗಿದೆ. ಈ ಬಾರಿ ಕಪ್ ನಮ್ದೇ 18 ವರ್ಷಗಳಿಂದ ಹೇಳ್ಕೊಂಡು ಬಂದಂತ ಇದೊಂದು ಸ್ಲೋಗನ್ ಇವತ್ತು ಅದಕ್ಕೊಂದು ಅರ್ಥ ಬರುತ್ತೆ ಅಂತ ಹೇಳಿ ನಾವೆಲ್ಲ ಅಂದ್ಕೊಂಡಿದ್ದೀವಿ. ಅದೇ ಮ್ಯಾಚಿಗೆ ಹೋಗ್ತೀನಿ ಅಂತ ಅಮ್ಮಂಗೆ ಹೇಳಿ ಬಂದಿದ್ದೀನಿ. ಹೋಗ್ಬಾ ಅಂದ್ರು. ರೂಮಲ್ಲಿ ಉಳ್ಕೊಂಡಿದ್ದೀನಿ. ಅದೇ ಇವಾಗ ಮ್ಯಾಚ್ ಐತಲ್ಲ ಫುಲ್ ಖುಷಿಯಾಗಿ ಹೋಗೋದು, ಹೋಗ್ತಾ ಕಪ್ ತಗೊಂಡ್ ಮನೆಗೆ ಹೋಗೋದು. ಪಂಜಾಬ್ ಗೆಲ್ತಾರ? ಕೇಳೋ ಪ್ರಶ್ನೆ ಕೇಳಿ ಸರ್, ಎಂತ ಕೇಳ್ತಾರೆ ನೀವು? ಎಲ್ರಿಗೂ ಗೊತ್ತು ಯಾರು ಗೆಲ್ತಾರೆ ಅಂತ. ಆರ್ಸಿಬಿನೇ ಗೆಲ್ಲೋದು. ಆರ್ಸಿಬಿ ಈ ವರ್ಷದಲ್ಲಿ ಒಂದು ಹೊರಗಿನ ಮ್ಯಾಚ್ ಸೋತಿಲ್ಲ. ಇನ್ನೆಲ್ಲ ಬಿಟ್ಟು ಫೈನಲ್ ಮ್ಯಾಚ್ ಸೋಲ್ತಾರೆ. ಆರ್ಸಿಬಿನೇ ಗೆಲ್ಲೋದು ಈ ಸತಿ, ಗ್ಯಾರಂಟಿ. 100% ಆರ್ಸಿಬಿನೇ ಗೆಲ್ಲೋದು. ಇವತ್ತು ಸೋಲ ಮಾತೇ ಇಲ್ಲ. ಜಿತೇಶ್ ಶರ್ಮಾ ಇವತ್ತು ಸಕ್ಕತ್ತಾಗಿ ಆಡ್ತಾನೆ, ನೋಡ್ತೀವಿ, ಬರ್ತಿರ್ಕೊಳ್ರಿ. ಸರ್ ಹೇಸಲ್ವುಡ್ ಒಳ್ಳೆ ಪರ್ಫಾರ್ಮ್ ಅಲ್ಲಿದ್ದಾರೆ. ಆಮೇಲೆ ಡೇವಿಡ್ ಅವರು ಫುಲ್ ಪರ್ಫಾರ್ಮ್ ಆಗಿದ್ದಾರೆ. ಸೊ ಅವರು
ಏನೇ ಆಗ್ಲಿ ಗೆಲ್ಲೇಬೇಕು ಮ್ಯಾಚ್ ಈ ಸರಿ ನಾವು. ಸೊ ಇಟ್ಸ್ ನಾಟ್ ಎ ಡ್ರೀಮ್, ಇಟ್ಸ್ ಎ ಎಮೋಷನ್. RCB ಎಮೋಷನ್. ಸೊ 18 ವರ್ಷ ಕೊಹ್ಲಿ ನಂಬರ್ 18. ಸೊ ಈ ಸರಿ ಮ್ಯಾಚ್ ಗೆಲ್ಲೇಬೇಕು, ಗೆದ್ದೇ ಗೆಲ್ತೀರಿ. ಸರಿ RCB ಮ್ಯಾಚ್ ಗೆದ್ದೇ ಗೆಲ್ತೀರಿ. ಈ ಸರಿ ಕಪ್ ನಮ್ದೇ. ಕಪ್ ತಗೊಂಡೋಗೋಸ್ಕರ ನಾವು ಬೆಂಗಳೂರಿಂದ ಈಗ ಗುಜರಾತ್ಗೋಸ್ಕರ ಬಂದಿದ್ದೀವಿ ನಾವು. ಗಮನಿಸಬೇಕಾಗಿರೋದು ಒಂದು ಅಂಶ ಅಂದ್ರೆ 16 ವರ್ಷದ ತರುಣ ನನಗೆ ಹೇಳ್ತಾ ಇದ್ದಾನೆ, ಗ್ಯಾರಂಟಿ ತನ್ಮಯ್ ಯಾವುದೇ ಕಾರಣಕ್ಕೂ RCB ಬಿಟ್ಟು ಬೇರೆಯವ್ರಿಗೆಲ್ಲ. ಬ್ಯಾಕ್ ಹೈ ವೋಲ್ಟೇಜ್ ಮ್ಯಾಚ್ ಅಹಮದಾಬಾದ್ ನಲ್ಲೂ ಕೂಡ RCB ಫ್ಯಾನ್ಸ್ ಕೂಗ್ತಾ ಇದ್ದಾರೆ, ಈ ಬಾರಿ ಕಪ್ ನಮ್ದೇ ಅಂತ ಹೇಳಿ. ಫ್ಯಾನ್ಸ್ ಅಹಮದಾಬಾದ್ ನಲ್ಲೂ ಕೂಡ ಮೋದಿ ಸ್ಟೇಡಿಯಂನಿಂದ RCB ಅಭಿಮಾನಿಗಳು ಈಗ ಸಂಭ್ರಮಿಸ್ತಾ ಇದ್ದಾರೆ. ಅಹಮದಾಬಾದ್ ನಲ್ಲೂ RCB ಅಭಿಮಾನಿಗಳ ಕೂಗು ಜೋರಾಗಿದೆ. ಈ ಬಾರಿ ಕಪ್ ನಮ್ದೇ. 18 ವರ್ಷಗಳಿಂದ ಹೇಳ್ಕೊಂಡು ಬಂದಂತ ಇದೊಂದು ಸ್ಲೋಗನ್ ಇವತ್ತು ಅದಕ್ಕೊಂದು ಅರ್ಥ ಬರುತ್ತೆ ಅಂತ ಹೇಳಿ ನಾವೆಲ್ಲ ಅಂದ್ಕೊಂಡಿದ್ದೀವಿ. ಮನೇಲಿ ಏನಂತ ಹೇಳಿ ಬಂದ್ರಿ? ಅದೇ ಮ್ಯಾಚಿಗೆ ಹೋಗ್ತೀನಿ ಅಂತ ಅಮ್ಮಂಗೆ ಹೇಳಿ ಬಂದಿದ್ದೀನಿ. ಏನಂದ್ರು? ಹೋಗ ಅಂದ್ರು. ಎಲ್ಲಿ ಉಳ್ಕೊಂಡಿದ್ರೆ ಏನ್ ಮಾಡ್ತಾ ಇದ್ದೀರಾ? ರೂಮಲ್ಲಿ ಉಳ್ಕೊಂಡಿದ್ದೀನಿ. ಅದೇ ಇವಾಗ ಮ್ಯಾಚ್ ಐತಲ್ಲ, ಫುಲ್ ಖುಷಿಯಾಗಿ ಹೋಗೋದು, ಹೋಗ್ತಾ ಕಪ್ ತಗೊಂಡ್ ಮನೆಗೆ ಹೋಗೋದು. ಈ ಸರಿ ಪಂಜಾಬ್ ಗೆಲ್ತಾರಾ? ಕೇಳೋ ಪ್ರಶ್ನೆ ಕೇಳಿ ಸರ್, ಎಂತ ಕೇಳ್ತಾರೆ ನೀವು? ಎಲ್ರಿಗೂ ಗೊತ್ತು ಯಾರು ಗೆಲ್ತಾರೆ ಅಂತ. RCBನೇ ಗೆಲ್ಲೋದು. RCB ಈ ವರ್ಷದಲ್ಲಿ ಒಂದು ಹೊರಗಿನ ಮ್ಯಾಚ್ ಸೋತಿಲ್ಲ. ಇನ್ನೆಲ್ಲ ಬಿಟ್ಟು ಫೈನಲ್ ಮ್ಯಾಚ್ ಸೋಲ್ತಾರೆ. RCBನೇ ಗೆಲ್ಲೋದು ಈ ಸತಿ, ಗ್ಯಾರಂಟಿ. ಎಷ್ಟು ಪರ್ಸೆಂಟ್ ಗ್ಯಾರಂಟಿ ಕೊಡ್ತೀರಾ? ಇಲ್ಲ, 100% RCBನೇ ಗೆಲ್ಲೋದು. ಇವತ್ತು ಸೋಲ ಮಾತೇ ಇಲ್ಲ. ಜಿತೇಶ್ ಶರ್ಮಾ ಇವತ್ತು ಸಕ್ಕತ್ತಾಗಿ ಆಡ್ತಾನೆ, ನೋಡ್ತೀವಿ, ಬರ್ತಿರ್ಕೊಳ್ರಿ. ಸರ್ ಹೇಸಲ್ವುಡ್ ಒಳ್ಳೆ ಪರ್ಫಾರ್ಮ್ ಅಲ್ಲಿದ್ದಾರೆ. ಆಮೇಲೆ ಡೇವಿಡ್ ಅವರು ಫುಲ್ ಪರ್ಫಾರ್ಮ್ ಆಗಿದ್ದಾರೆ. ಸೊ ಅವರು ಏನೇ ಆಗ್ಲಿ ಗೆಲ್ಲೇಬೇಕು ಮ್ಯಾಚ್ ಈ ಸರಿ ನಾವು. ಸೊ ಇಟ್ಸ್ ನಾಟ್ ಎ ಡ್ರೀಮ್, ಇಟ್ಸ್ ಎ ಎಮೋಷನ್. RCB ಎಮೋಷನ್. ಸೊ 18 ವರ್ಷ ಕೊಹ್ಲಿ ನಂಬರ್ 18. ಸೊ ಈ ಸರಿ ಮ್ಯಾಚ್ ಗೆಲ್ಲೇಬೇಕು, ಗೆದ್ದೇ ಗೆಲ್ತೀರಿ. ಸರಿ RCB ಮ್ಯಾಚ್ ಗೆದ್ದೇ ಗೆಲ್ತೀರಿ. ಈ ಸರಿ ಕಪ್ ನಮ್ದೇ. ಕಪ್ ತಗೊಂಡೋಗೋಸ್ಕರ ನಾವು ಬೆಂಗಳೂರಿಂದ ಈಗ ಗುಜರಾತ್ಗೋಸ್ಕರ ಬಂದಿದ್ದೀವಿ ನಾವು. ಗಮನಿಸಬೇಕಾಗಿರೋದು ಒಂದು ಅಂಶ ಅಂದ್ರೆ 16 ವರ್ಷದ ತರುಣ ನನಗೆ ಹೇಳ್ತಾ ಇದ್ದಾನೆ, ಗ್ಯಾರಂಟಿ ತನ್ಮಯ್ ಯಾವುದೇ ಕಾರಣಕ್ಕೂ RCB ಬಿಟ್ಟು ಬೇರೆಯವ್ರಿಗೆಲ್ಲ. ಬ್ಯಾಕ್ ಹೈ ವೋಲ್ಟೇಜ್ ಮ್ಯಾಚ್ ಅಹಮದಾಬಾದ್ ನಲ್ಲೂ ಕೂಡ RCB ಫ್ಯಾನ್ಸ್ ಕೂಗ್ತಾ ಇದ್ದಾರೆ, ಈ ಬಾರಿ ಕಪ್ ನಮ್ದೇ ಅಂತ ಹೇಳಿ. ಫ್ಯಾನ್ಸ್ ಅಹಮದಾಬಾದ್ ನಲ್ಲೂ ಕೂಡ ಮೋದಿ ಸ್ಟೇಡಿಯಂನಿಂದ RCB ಅಭಿಮಾನಿಗಳು ಈಗ ಸಂಭ್ರಮಿಸ್ತಾ ಇದ್ದಾರೆ. ಅಹಮದಾಬಾದ್ ನಲ್ಲೂ RCB ಅಭಿಮಾನಿಗಳ ಕೂಗು ಜೋರಾಗಿದೆ. ಈ ಬಾರಿ ಕಪ್ ನಮ್ದೇ. 18 ವರ್ಷಗಳಿಂದ ಹೇಳ್ಕೊಂಡು ಬಂದಂತ ಇದೊಂದು ಸ್ಲೋಗನ್ ಇವತ್ತು ಅದಕ್ಕೊಂದು ಅರ್ಥ ಬರುತ್ತೆ ಅಂತ ಹೇಳಿ ನಾವೆಲ್ಲ ಅಂದ್ಕೊಂಡಿದ್ದೀವಿ. ಮನೇಲಿ ಏನಂತ ಹೇಳಿ ಬಂದ್ರಿ? ಅದೇ ಮ್ಯಾಚಿಗೆ ಹೋಗ್ತೀನಿ ಅಂತ ಅಮ್ಮಂಗೆ ಹೇಳಿ ಬಂದಿದ್ದೀನಿ. ಏನಂದ್ರು? ಹೋಗ ಅಂದ್ರು. ಎಲ್ಲಿ ಉಳ್ಕೊಂಡಿದ್ರೆ ಏನ್ ಮಾಡ್ತಾ ಇದ್ದೀರಾ? ರೂಮಲ್ಲಿ ಉಳ್ಕೊಂಡಿದ್ದೀನಿ. ಅದೇ ಇವಾಗ ಮ್ಯಾಚ್ ಐತಲ್ಲ, ಫುಲ್ ಖುಷಿಯಾಗಿ ಹೋಗೋದು, ಹೋಗ್ತಾ ಕಪ್ ತಗೊಂಡ್ ಮನೆಗೆ ಹೋಗೋದು. ಈ ಸರಿ ಪಂಜಾಬ್ ಗೆಲ್ತಾರಾ? ಕೇಳೋ ಪ್ರಶ್ನೆ ಕೇಳಿ ಸರ್, ಎಂತ ಕೇಳ್ತಾರೆ ನೀವು? ಎಲ್ರಿಗೂ ಗೊತ್ತು ಯಾರು ಗೆಲ್ತಾರೆ ಅಂತ. RCBನೇ ಗೆಲ್ಲೋದು. RCB ಈ ವರ್ಷದಲ್ಲಿ ಒಂದು ಹೊರಗಿನ ಮ್ಯಾಚ್ ಸೋತಿಲ್ಲ. ಇನ್ನೆಲ್ಲ ಬಿಟ್ಟು ಫೈನಲ್ ಮ್ಯಾಚ್ ಸೋಲ್ತಾರೆ. RCBನೇ ಗೆಲ್ಲೋದು ಈ ಸತಿ, ಗ್ಯಾರಂಟಿ. ಎಷ್ಟು ಪರ್ಸೆಂಟ್ ಗ್ಯಾರಂಟಿ ಕೊಡ್ತೀರಾ? ಇಲ್ಲ, 100% RCBನೇ ಗೆಲ್ಲೋದು. ಇವತ್ತು ಸೋಲ ಮಾತೇ ಇಲ್ಲ. ಜಿತೇಶ್ ಶರ್ಮಾ ಇವತ್ತು ಸಕ್ಕತ್ತಾಗಿ ಆಡ್ತಾನೆ, ನೋಡ್ತೀವಿ, ಬರ್ತಿರ್ಕೊಳ್ರಿ. ಸರ್ ಹೇಸಲ್ವುಡ್ ಒಳ್ಳೆ ಪರ್ಫಾರ್ಮ್ ಅಲ್ಲಿದ್ದಾರೆ. ಆಮೇಲೆ ಡೇವಿಡ್ ಅವರು ಫುಲ್ ಪರ್ಫಾರ್ಮ್ ಆಗಿದ್ದಾರೆ. ಸೊ ಅವರು ಏನೇ ಆಗ್ಲಿ ಗೆಲ್ಲೇಬೇಕು ಮ್ಯಾಚ್ ಈ ಸರಿ ನಾವು. ಸೊ ಇಟ್ಸ್ ನಾಟ್ ಎ ಡ್ರೀಮ್, ಇಟ್ಸ್ ಎ ಎಮೋಷನ್. RCB ಎಮೋಷನ್. ಸೊ 18 ವರ್ಷ ಕೊಹ್ಲಿ ನಂಬರ್ 18. ಸೊ ಈ ಸರಿ ಮ್ಯಾಚ್ ಗೆಲ್ಲೇಬೇಕು, ಗೆದ್ದೇ ಗೆಲ್ತೀರಿ. ಸರಿ RCB ಮ್ಯಾಚ್ ಗೆದ್ದೇ ಗೆಲ್ತೀರಿ. ಈ ಸರಿ ಕಪ್ ನಮ್ದೇ. ಕಪ್ ತಗೊಂಡೋಗೋಸ್ಕರ ನಾವು ಬೆಂಗಳೂರಿಂದ ಈಗ ಗುಜರಾತ್ಗೋಸ್ಕರ ಬಂದಿದ್ದೀವಿ ನಾವು. ಗಮನಿಸಬೇಕಾಗಿರೋದು ಒಂದು ಅಂಶ ಅಂದ್ರೆ 16 ವರ್ಷದ ತರುಣ ನನಗೆ ಹೇಳ್ತಾ ಇದ್ದಾನೆ, ಗ್ಯಾರಂಟಿ ತನ್ಮಯ್ ಯಾವುದೇ ಕಾರಣಕ್ಕೂ RCB ಬಿಟ್ಟು ಬೇರೆಯವ್ರಿಗೆಲ್ಲ.